ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಎಲ್ಲಿದ್ದೀನಿ ಸ್ನೇಹಿತರೆ? ಮೈಸೂರಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ. ಲಾಸ್ಟ್ ವ್ಲಾಗ್ ನಾನು ರಾಮನಗರಕ್ಕೆ ಹೋಗಿದ್ದೆ, ಅಲ್ಲೇ ಎಂಡ್ ಮಾಡಿದ್ದೆ, ತುಂಬ ಲೆಂತಿ ಆಯಿತು ಅಂಥೇಳಿ. ಸೊ ಈ ವ್ಲಾಗ್ ಅದರ ಕಂಟಿನ್ಯೂಷನ್. ಬೆಳಿಗ್ಗೆ ಹೊರಟು ನಾವು ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆಮೇಲೆ ನನ್ನ ತಂಗಿ ಮನೆ, ನನ್ನ ಚಿಕ್ಕಮ್ಮನ ಮನೆಗೆ ವಿಸಿಟ್ ಕೊಟ್ಟು ಅಲ್ಲಿ ಪಾಪುನ ನೋಡಿಕೊಂಡು ಅಲ್ಲಿಂದ ನಾವು ಮೈಸೂರಿಗೆ ಬಂದಿದ್ದೀವಿ. ಮೈಸೂರಲ್ಲಿ ಕೂಡ ಸ್ವಲ್ಪ ಪ್ರೋಗ್ರಾಮ್ಗಳಿತ್ತು, ಹಾಗಾಗಿ ಮೈಸೂರಿಗೆ ಬಂದಿದ್ದೀವಿ. ಸೊ ಏನೆಲ್ಲ ಪ್ರೋಗ್ರಾಮ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿಗೆ ಬರೋ ಪ್ರೋಗ್ರಾಮ್ ಆ್ಯಕ್ಚುಲಿ ಸಡನ್ನಾಗಿ ಚೇಂಜ್ ಮಾಡ್ಕೊಂಡಿದ್ದು ನಾವು. ನೀನು ಅಲ್ಲಿ ತನಕ ಬರ್ತೀಯಾ, ಮೈಸೂರಿಗೆ ಬರೋದಿಲ್ವಾ, ಎಷ್ಟು ತಿಂಗಳಾಯಿತು ನೀನು ಬಂದು ಹೋಗು ಅಂತ ಹೇಳಿದ್ರು. ಹಾಗಾಗಿ ಬಂದಿದ್ದೀನಿ ಇವತ್ತು. ನಾವು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಕರೆಕ್ಟಾಗಿ ಊಟ ಟೈಮಿಗೆ ಬಂದಿದ್ವಿ, 2:30-3 ಗಂಟೆಗೆ. ಸೊ ಬಂದ ತಕ್ಷಣವೇ ರಿಫ್ರೆಶ್ ಆಗಿಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಊಟಕ್ಕೆ ಇವತ್ತು ನುಗ್ಗೆಕಾಯಿ ಸ್ಪೆಷಲ್, ಅದರ ಸಾಂಬಾರು, ಅದರ ಚಾಪ್ಸು, ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಕೋಸಂಬರಿ ಮಾಡಿದರು, ಹಾಗೆ ಹಪ್ಪಳ ಸುಟ್ಟಿದ್ರು. ಸೊ ಇವತ್ತು ಅಮ್ಮನ ಮನೆಯಲ್ಲಿ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಬಂದ ತಕ್ಷಣವೇ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಹೇಳಿದ ಊಟದ ಟೈಮ್ ಕರೆಕ್ಟಾಗಿ ಬಂದಿದ್ದು. ಹೊಟ್ಟೆ ಹಸಿತಾ ಇತ್ತು ಆ್ಯಕ್ಚುಲಿ. ಬೆಳಿಗ್ಗೆ ಹೋಟೆಲಲ್ಲಿ ತಿಂಡಿ ತಿಂದಿದ್ದು, ಅದು ಅರ್ಲಿ 9 o'clock ಅರೌಂಡು, ಈಗ ಅರೌಂಡ್ 3 ಆಗ್ತಾ ಇತ್ತು. ಸೊ ಮಾತುಕತೆ ಆಗಲಿ ಅಥವಾ ಏನಾದರೂ ತಂದಿರೋಂಥ ಸಾಮಾನುಗಳು ಅನ್ಪ್ಯಾಕ್ ಆಗಲಿ ಏನೂ ಆಗಿಲ್ಲ. ಊಟ ಆದಮೇಲೆ ಅದನ್ನೆಲ್ಲ ಮಾಡಬೇಕು. ಇದ್ರ ಮೇಲೆ ಹಾಕೋ. ನಮ್ಮಮ್ಮ ಸಾನುಗೆ ಅಂತ ಇಯರಿಂಗ್ ತೊಗೊಂಡಿದ್ದಾರಂತೆ, ಅದನ್ನು ತೋರಿಸ್ತಾ ಇದ್ದಾರೆ. ತುಂಬ ಕಾಸ್ಟ್ಲಿ ಇದೆ. 10 ರೂಪಿ ಕಾಸ್ಟ್ಲಿ ಅಲ್ಲ ಅಂತ ತೋರಿಸು. ಒಂದೊಂದಾಗಿ ತೋರಿಸು. ತುಂಬ ಕನ್ಸ್ಟ್ರಕ್ಷನ್ದು ವರ್ಕ್ ನಡೀತಾ ಇದೆ, ಅದಕ್ಕೆ ಸೌಂಡ್ ಆಗ್ತಾ ಇದೆ ಪಕ್ಕ. ಒಂದೊಂದು ಪರ್ಲ್ ಜೊತೆ ಮಾಡಿ. ಪರ್ಲ್, ಇನ್ನೊಂದು ಪರ್ಲ್, ಚಿಕ್ಕದು ಒಂದು, ದೊಡ್ಡದೊಂದು. ಬ್ಲ್ಯಾಕ್ ಕಲರ್ ಸ್ಕ್ವೇರ್ ಡೈಮಂಡ್ಸ್. ತಡಿ ನಂಜೆ ಬಹದ್ದೂರ್ ಛತ್ರ ಅಲ್ಲಿ ಸೇಲ್. ವೈಟ್ ಡೈಮಂಡ್. ವೈಟ್ ಡೈಮಂಡ್ ನನ್ನ ಹತ್ರ ಇದೆ ಅಲ್ಲ, ಆ ಥರ. ಓಕೆ, 5 pairs ಆಯಿತಾ? ನಾನು ಇದನ್ನ ಹಾಕ್ಕೊಳ್ಬೇಕು. ಹಾಕೋ. ಇವಾಗಿಲ್ಲ, ಇವಾಗ ಗೋಲ್ಡ್ ಹಾಕಿದ್ಯಾ? ಮನೆಗೆ ಹೋದ್ಮೇಲೆ ಗೋಲ್ಡ್ ತೆಗೆದ್ಬಿಡ್ತೀನಲ್ಲ, ಅವಾಗ ಹಾಕೋ. ದಿನ ಒಂದೊಂದು ಹಾಕೋ. ನಾನು ಇಂಥದ್ದು ತೊಗೊಳಲ್ಲ, ಯಾಕಂದರೆ ಅದು ಪ್ರೆಸ್ ಮಾಡಬೇಕಲ್ವಾ. ಅವಳು ನೋವುತ್ತೆ ಅಂತ ಪ್ರೆಸ್ ಮಾಡಲ್ಲ. ಅವಳು ಪ್ರೆಸ್ ಮಾಡಲಿಲ್ಲ ಅಂದರೆ ಬಿದ್ದೋಗುತ್ತೆ. ಜಾಸ್ತಿ ಪ್ರೆಸ್ ಮಾಡಬೇಡ, ಸುಮಾರಾಗಿ ಲಿಮಿಟ್ ಆಗಿ. ಬಿದ್ಬಿಡುತ್ತೆ. ಇಲ್ಲ, ಲಿಮಿಟ್ ಆಗಿ. ನಿನಗೆ ಹಿಂಗೆ ಪ್ರೆಸ್ ಮಾಡಿದಾಗ ಹಿಂಗೆ ಪ್ರೆಸ್ ಮಾಡ್ತೀಯಲ್ಲಮ್ಮ, ಅವಾಗ ನೋವಿದೆಯಾ ಅಂತ ಕೇಳ್ತಾಳೆ ಮಮ್ಮಿ. ಇಲ್ಲ ಅಂದಾಗ ಬಿಟ್ಬಿಡೋದು. ನೋವಿದೆಯಾ ಅಂದರೆ ಸ್ವಲ್ಪ ಹಿಂದಕ್ಕೆ ತಗೊಳ್ಳೋದು, ಆ ರೀತಿ ಮಾಡಬೇಕು. ಇದೇ ಸೇಫ್ ಎಲ್ಲ ಇದೆ. ಸಾನು ಆಗಲೇ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಮಾಡಿ, ಡ್ರಾಯಿಂಗ್ ಮಾಡಿ. ಈಗ ಕಲರಿಂಗ್ ಶುರು ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಮಳೆ ಬರ್ತಾ ಇದೆ. ನಮ್ಮ ಏರಿಯಾದಲ್ಲಿ ಒಂದು ದಿನಾನೂ ಬಿದ್ದಿಲ್ಲ. ಬೆಂಗಳೂರಲ್ಲಿ ಬೀಳ್ತಿದೆ ಅಂತ ನ್ಯೂಸಲ್ಲಿ ನೋಡ್ತಿದ್ದೆ, ಆದರೆ ನಮ್ಮ ಏರಿಯಲ್ಲಿ ಇರಲಿಲ್ಲ. ಇವತ್ತು ನೋಡಿ ರಾತ್ರಿ ಆಗೋದಕ್ಕೂ ಶುರುವಾಗಿದೆ. ಆ್ಯಂಡ್ ಮೈಸೂರಲ್ಲಿ ತುಂಬ ಮಳೆ ಇತ್ತಂತೆ 4-5 ದಿನದಿಂದ. ಇವತ್ತು ನಾನು ಮಳೆ ನೋಡ್ತಾ ಇದ್ದೀನಿ. ಇದು ಸಂಜೆ ಮಲ್ಲಿಗೆನ. ಸಂಜೆ ಹೊತ್ತು ಅಮ್ಮ ದಿನ ಕಿತ್ತು ಕಟ್ಟುತ್ತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ತುಂಬ ಅರಳೋಗಿರುತ್ತಂತೆ. ಈಗ ಊಟ ಆಯಿತು, ಈಗ ಮಲ್ಕೊಳ್ಳೋ ಟೈಮ್. ನಾಳೆ ಬೆಳಿಗ್ಗೆ ಮೀಟ್ ಮಾಡ್ತೀನಿ. ಮೀಟಿಂಗ್ ಯು ನೆಕ್ಸ್ಟ್ ಡೇ ಸ್ನೇಹಿತರೆ. ಬೆಳಿಗ್ಗೆನೇ ಎದ್ದು ಆ್ಯಕ್ಚುಲಿ ಬೇಗನೆ ಹೇಳ್ಬೇಕಾಯ್ತು. ಸ್ವಲ್ಪ ಮನೆ ಕೆಲಸದಲ್ಲಿ ಅಮ್ಮನಿಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು, ತಿಂಡಿಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಈಗ ಹೊರಡೋದಕ್ಕೆ ರೆಡಿ ಆಗಿದ್ದೀವಿ. ಹೊರಡೋ ಮುಂಚೆ ಅಮ್ಮ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ಇದು ನಾನು ಮನೇಲಿ ಕೆಲವೊಂದು ಸಾರಿ ಮಾಡ್ಕೊಳ್ತೀನಿ, ನಾನು ಮರ್ತೋಗ್ತೀನಿ ಅಂತ ಅಮ್ಮ ಫೋನ್ ಮಾಡಿ ಕೂಡ ಹೇಳ್ತಾರೆ ನನಗೆ, ಇಳಿಸ್ಕೋ
ದೃಷ್ಟಿಯಾಗಿರುತ್ತೆ, ಕಣ್ಣು ಬಿದ್ದಿರುತ್ತೆ ಅಂತ ಹೇಳಿಬಿಟ್ಟು. ಯಾರಮ್ಮ ಹಾಕ್ತಾರೆ ಅಂದರೆ ಅದು ಗೊತ್ತಾಗೋದಿಲ್ಲ. ಕೆಲವೊಬ್ಬರು ಕಣ್ಣು ಆ ಥರ ಇರುತ್ತೆ, ತುಂಬ ಎಫೆಕ್ಟ್ ಆಗುತ್ತೆ. ನನಗೂ ಯಾಕೋ ಬಂದಾಗ್ಲಿಂದನೂ ಮೈಕೈ ನೋವಿತ್ತು. ಅಮ್ಮಂಗೆ ಹೇಳಿದೆ, ಈ ಥರ ಆಗ್ತಾಯಿದೆ ಅಮ್ಮ, ಯಾಕೋ ಒಂಥರ ಕಾಲೆಲ್ಲ ನೋವಾಗ್ತಿದೆ ಅಂತ. ಇಲ್ಲ ಇಲ್ಲ ನೀನು ಇಳಿಸ್ಕೊ, ಏನೂ ಆಗಿರೋದಿಲ್ಲ, ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ನನಗೆ, ಸಾನುಗೆ, ರಾಜೇಶ್ಗೂ ಇಳಿಸ್ತಾರೆ. ಆದರೆ ರಾಜೇಶು ಬೇಡ ಅಂತ ಮಾಡಿಸ್ಕೊಡೋದಿಲ್ಲ. ಬಟ್ ನಮಗೆ ಬಂದಾಗ್ಲಂತೂ ತಪ್ಪದೇ ಮಾಡ್ತಾರೆ. ಏನು ಬ್ಲಿಂಕ್ ಮಾಡ್ತಿದ್ಯಾ ಐಸ್? ಕರಿ ಬೇಗ ಅಮ್ಮಮ್ಮಗೆ. ಅಮ್ಮಮ್ಮ ಬರೇ ನೀನೋ ಜ್ವರ ಕಡಿಮೆ ಆಗಿದೆಯಾ? ಯಾಕೋ ಕಣ್ಣು ಡಲ್ ಕಾಣ್ತಿದೆ ಅಲ್ವಾ? ಲಾಸ್ಟ್ ಟೈಮ್ ಥರ ಇಲ್ಲ ನಾನು ರಾತ್ರಿ ಹೊತ್ತು ಯಾಕೋ ಒಂಥರ ಅನ್ಸುತ್ತೆ. ಇನ್ನೂ ನಗಡಿ ಎಲ್ಲ ಬಿಟ್ಟಿಲ್ವಲ್ಲ. ನಂಗೆ ನಿದ್ದೆ ಬರ್ತಿದೆ, ಅದಕ್ಕೆ ಇದೆಲ್ಲ ಕಾಣಿಸ್ತಾ ಇದೆ. ಹೌದಾ? ಯಾಕೆ ನಿದ್ದೆ ಯಾಕೆ ಬರುತ್ತೆ? ರಾತ್ರಿ ತುಂಬಾ ಜಾಗ ಇದೆ. ಈ ಕಡೆ ಬನ್ನಿ, ನೀನು ಎದ್ದಿದ್ದೆ. ನೋಡು ಆ ಕಡೆ. ಬ್ಯಾಗಲ್ಲಿ ಹಾಕೊಂಡಿದ್ದೀನಿ. ಅಮ್ಮನ ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್. ನನಗೆ ಹೊಸದು ತೊಗೊಳಕ್ಕೆ ಬಿಡ್ತಾ ಇಲ್ಲ ನಮ್ಮಮ್ಮ. ಯಾಕೆ ಅಷ್ಟೊಂದು ಕೊಡ್ತೀಯಾ? 2000 ರೂಪಾಯಿ. ಅವಾಗಲೇ 2000 ರೂಪಾಯಿ. ಆವಾಗಲೇ ಅಂದರೆ ಎಷ್ಟು ವರ್ಷದಿಂದ? 25, ಇನ್ನೇನು 25 ವರ್ಷ. 28 ವರ್ಷ. ಇಲ್ಲಿ ನೋಡಿ, 28 ವರ್ಷ ಹಳೆ ಸೀರೆ. ಇನ್ನು ಎಷ್ಟು ಚೆನ್ನಾಗಿದೆ. 2000 ರೂಪಾಯಿ ಅವಾಗ. ಎಷ್ಟು ಸರಿ ಉಟ್ಕೊಂಡಿದ್ಯಮ್ಮ ಇದು? ಏನು ಒಂದು 3-4 ಸಲ, ಅದೇ ಹೆಚ್ಚು. 2-3 ಸಲ ಅನ್ಕೊಟ್ಟೆ. ಹಾಂ, ಅದಕ್ಕೇನೆ ನಾನು ತೊಗೊಳ್ತೀನಿ ಅಂದರೆ ತೊಗೋಬೇಡ ಕಣೆ. ಯಾಕೆ ಎಷ್ಟೊಂದು ಆಗ್ತೀಯಾ? ಸಾರಿ ಜಾಸ್ತಿ ಉಟ್ಕೊಳಕ್ಕಾಗಲ್ಲ ಕಣೆ. ಈಗ ಈ ಸೀರೆನ 5-6 ಸಾವಿರ ರೂಪಾಯಿ ಇರುತ್ತೆ. ಈಗ ಏನಿದ್ರು ಜಾಸ್ತಿನೇ ಬಿಡು. ಅದು ಇನ್ನೂ ಜಾಸ್ತಿನೇ 28 ವರ್ಷ ಆಗಿದೆ, ನೀನು 5-6 ಸಾವಿರ ಅಂತೀಯಾ? ಇನ್ನು ಜಾಸ್ತಿನೇ ಇರ್ಬೋದು, ನನಗೆ ಅಂದಾಜು ಗೊತ್ತಿಲ್ಲ. ಜಾಸ್ತಿ ಆಗುತ್ತೆ. ಅವಾಗಲೇ 2000 ರೂಪಾಯಿ ಅದು. ಪ್ಯೂರ್ ಇರುತ್ತೆ ಎಲ್ಲ. ಅದಕ್ಕೆ ನಾನು ಇಸ್ಕೊತಾ ಇದ್ದೀನಿ. ಈಗ ನೀವು ಉಟ್ಕೊಳ್ಳೋದಿಲ್ಲ, ಕೊಡು, ನಾನೇ ಉಟ್ಕೋತೀನಿ. ಏನು 2-3 ಸಲ ಹುಟ್ಟಿದ್ದೀನಿ, ಅದೇ ಹೆಚ್ಚು. ನನ್ನ ತಂಗಿದಿರು ಒಂದೊಂದ್ಸಲಿ ಹುಟ್ಟಿದ್ದಾರೆ, ನಾನು ಒಂದು 2-3 ಸಲ ಅಷ್ಟೇ. ಅದು ತಿಂಡಿ ಊಟ ಮಾಡ್ಬೇಕಾದ್ರೆ ನಮ್ಮ ಹುಷ ಏನು ಬಿಡಿಸ್ಕೊಂಡ್ಬಿಟ್ಟಿದ್ಲು, ಅದನ್ನು ಡೈ ಕ್ಲೀನಿಗೆ ಕೊಟ್ಟು ಒಂದ್ಸಲಿ ಏನು ಮಾಡ್ತೀನಿ. ತೊಗೊಳ್ರಿ ಇದು. ಕೊಂಡು ಹೋದ ಅಮ್ಮಂದು ಎಲ್ಲ ಮಕ್ಕಳಿಗೇನೆ ತಾನೇ ಬಿಡು. ಹೊರಡೋ ಟೈಮಾಗ ಜ್ಞಾಪಕ ಮಾಡ್ಕೊಂಡು. ನೆನೆ ರಾತ್ರಿ ನೆನಪು ಬಂತು ನನಗೆ, ಇವತ್ತು ಸೀರೆ ತೊಗೊಳ್ಳೋಣ ಅಂದ್ಕೊಂಡೆ. ಆಯ್ತಾ, ನಾನು ತೊಗೊಳ್ತೀನಿ ಅಂದರೆ ಅಮ್ಮ ಬಿಡಲ್ಲ ನನಗೆ. ಅದಕ್ಕೆ ಕೊಡು ನಿಂದೇನೆ ಅಂತ ಇಸ್ಕೊಂಡು. ಆಯ್ತು, ಹೋಗಿ ಬನ್ನಿ. ರಜಾ ಬಂದಾಗ 1 ವಾರ 15 ದಿನ ಬಿಡಿ. ಬಾಯ್ ಅಮ್ಮ. ಈಗ ಹೊರಟ್ವಿ ಸ್ನೇಹಿತರೆ. ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಲ್ಲಿಂದ ಇನ್ನೂ ಒಂದು ಪೆಟ್ ಸ್ಟಾಪ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ತಿಳಿಸ್ತೀನಿ ನಿಮ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಮೈಸೂರಿಗೆ ಬಂದಾಗ ಜಟ್ಕಾ ಗಾಡಿ ನಾವು ನೋಡಲೇಬೇಕು. ಈಗ ನಾವಿದ್ದೀವಿ ಆರ್ಗೇಟಿಂದ ಟುವರ್ಡ್ಸ್ ಸಿಟಿ ಸೆಂಟರ್, ಅರಮನೆ ಸರ್ಕಲ್. ಇಲ್ಲ ಬೈಕ್ ನೋಡ್ರಿ, ಸೌಂಡು. ಮೈಸೂರೇನು ಕಡಿಮೆ ಏನೋ, ಸಕ್ಕದಾಗಿ ಬಂತಲ್ವಾ ಪಕ್ಷಿಗಳು. ಇಲ್ಲಿ ಯಾವಾಗಲೂ ಇರುತ್ತೆ. ಇಲ್ಲ ನೆಕ್ಸ್ಟ್ ಇಲ್ಲಲ್ಲ, ನಾವು ಸಯಾಜಿರಾವ್ ರೋಡ್ಗೆ ಹೋಗ್ಬೇಕೀಗ. ಮುಂದೆ ಅಡ್ರೆಸ್ ಹೇಳಿ ಅಮ್ಮ, ನಾವು ಮೈಸೂರು ನಮ್ಗೆ ಅಷ್ಟು ಗೊತ್ತಿಲ್ಲ. ಸರಿ ಸರ್, ನಾವೇನು ಮೈಸೂರು ಭಾರಿ ಸುತ್ತಿದ್ದೀವಿ, ಅದಕ್ಕೆ ನಾನು ಸೌಂಡ್ ಕಡಿಮೆ ಮಾಡು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಾನು ನಿನ್ನ ಲವ್ ಮ್ಯಾರೇಜ್ ಆಗಿದ್ದಿದ್ದೀರ, ಚೆನ್ನಾಗಿ ಸುತ್ತಬೋದು. ಸಾನು ಅಂತವಳೆ. ಇದು ಸಿಟಿ ಬಸ್ ಸ್ಟ್ಯಾಂಡ್. ದಿನ ಬರ್ತಾ ಇದ್ವಿ ಇಲ್ಲಿಗೆ ಕಾಲೇಜ್ ಹೋಗೋದಕ್ಕೆ. ಇಲ್ಲಿಂದಾನೇ ರೀ. ಹಾಂ, ಇನ್ನು ಸ್ವಲ್ಪ ಕಡಿಮೆ ಮಾಡ್ತೀವಿ. ಇದು ಸ್ಟ್ರೇಟ್ ಹೋದರೆ
ಅರಸು ರೋಡ್, ಈ ಕಡೆ ಹೋದ್ರೆ ಸಯಾಜಿರಾವ್ ರೋಡ್. ನನಗೆ ಮೈಸೂರು ರೋಡಲ್ಲಿ ಈ ಸರ್ಕಲ್ಗಳೇ ಕನ್ಫ್ಯೂಷನ್ ಅಪ್ಪ. ಎಲ್ಲ ಒಂದೇ ಥರ ಕಾಣುತ್ತೆ. ಇದು KR ಮಾರ್ಕೆಟ್. ನಾನು ಹಾಸ್ಟೆಲ್ ಓದಿಲ್ಲ ಅಂದಿದ್ರೆ ಮೈಸೂರಿಗೆ ಬರ್ಬೇಕಿತ್ತು, ಅವಾಗ ಚೆನ್ನಾಗಿ ಗೊತ್ತಾಗ್ತಿತ್ತು. ಹಾಸ್ಟೆಲ್ ಓದ್ತಿರೋದ್ರಿಂದ ಮೈಸೂರಲ್ಲಿ ಯಾರು ನೋಡ್ರಿ ಮಾಸ್ಕ್ ಹಾಕ್ತಾ ಇಲ್ಲ. ನೋಡು ಗಾಡಿ ಹೋಗೋರು ಎಲ್ಲ ಬಿಂದಾಸ್ ಆಗ್ಬಿಟ್ಟಿದ್ದಾರೆ, ಮಾಸ್ಕ್ ಇಲ್ಲ ಈಗ. ಮಾಸ್ಕ್ ಹಾಕ್ತಿಲ್ಲ. ನಾವು ನೋಡಿ ನೋಡಿ ನಮಗೂ ನೆನಪೇ ಬರ್ತಾ ಇಲ್ಲ. ಕೊರೋನಾ ಹೋಗಿದೆ ಈಗ. ನಾವಿಲ್ಲಿ ಸಯಾಜಿರಾವ್ ರೋಡಲ್ಲಿ ಮಲ್ಲೇಶ್ವರಂಗೆ ಹೋಗ್ತೀವಲ್ಲ ಶಾಪಿಂಗ್, ಆ ಥರ ಇಲ್ಲಿಗೆ ಬರ್ತಾ ಇದ್ವಿ ಶಾಪಿಂಗ್ಗೆ, ಸ್ಟ್ರೀಟ್ ಶಾಪಿಂಗ್ಗೆ. ಇಲ್ಲಿ ದೇವಸ್ಥಾನ ಎಲ್ಲಿದೆ? ಇದು ಬಾಟ ಅಂಗಡಿ. ಈಗ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಇನ್ನೂ ಒಂದು ಪಿಟ್ ಸ್ಟಾಪ್ ಇದೆ ಅಂತ ಹೇಳಿ, ಅದು ಬಂದು ನಾವು ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ರಾಜೇಶ್ ಅವರ ದೊಡ್ಡಮ್ಮ ಅವರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ತುಂಬ ದಿನದಿಂದ ಹುಷಾರಾಗ್ತಾರೆ, ಹೋಗ್ತಾರೆ ಇನ್ನು. ಅದಕ್ಕೆ ಇವತ್ತು ನೋಡ್ಕೊಂಡು ಹೋಗೋಣ ಹಾಸ್ಪಿಟಲ್ಗೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಅತ್ತೆಗಿಂತ ದೊಡ್ಡವರು, ಎಲ್ಲರಿಗಿಂತ ದೊಡ್ಡವರು, ಅವರು ದೊಡ್ಡ ಅಕ್ಕ. ಮೇಜರ್ ಆಪ್ರೇಷನ್ ಆಗಿದೆ ಈ ವಯಸ್ಸಲ್ಲಿ. ಸೊ ಅವ್ರಿಗೆ ರಿಕವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದು ಮಾಡದೆ ಇರೋಕ್ಕೂ ಆಗ್ತಾ ಇರಲಿಲ್ಲ, ಮಾಡಿದ್ದಾರೆ ಬಟ್ ಅವ್ರಿಗೆ ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಸ್ವಲ್ಪ ರಿಕವರ್ ಸ್ಲೋ ಆಗ್ತಾ ಇದೆ. ನಾವು ಹಾಸ್ಪಿಟಲ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸ್ನೇಹಿತರೆ, ಇವರು ಶ್ರೀರಂಗಪಟ್ಟಣದಲ್ಲಿ ಇರೋದಂತೆ. ಇಲ್ಲಿ ಹಾಸ್ಪಿಟಲ್ ವಿಸಿಟ್ಗೆ ಬಂದಿದ್ರು ಅವರು. ನೋಡಿಬಿಟ್ಟು ಮಾತಾಡ್ಸಿದ್ರು. ನಾನು ಗಾಗಲ್ಸ್ ಹಾಕಿದ್ದೆ, ಮಾಸ್ಕ್ ಹಾಕಿದ್ದೆ. ನಿಜವಾಗ್ಲೂ ಅವರು ನನ್ನನ್ನು ಗುರುತಿಸ್ಬಿಟ್ಟು ಮಾತಾಡ್ಸಿದ್ರಲ್ಲ, ತುಂಬ ತುಂಬ ಖುಷಿ ಆಯಿತು. ನಾನು ಎಲ್ಲಿ ಹೋದ್ರೂ ಸಿಗ್ತೀರಾ, ಅದೇ ನನಗೊಂಥರ ಖುಷಿ. ನನಗೆ ರೆಕಗ್ನೈಸ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಈಗ ನಾವು ಮಾತಾಡಿಕೊಂಡು ಅಲ್ಲೇ 1 ಅವರ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಹೋಗಿ ಬಂದು ಈಗ ಹೊರಗಡೆ ಬಿಡೋದಕ್ಕೆ ಬಂದಿದ್ರು ಅವರು, ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಈಗ ಇಲ್ಲಿಂದ ಹೊರಡ್ತೀವಿ ಸ್ನೇಹಿತರೆ. ಅತ್ತೆ ಪಾಪ ತುಂಬಾ ಅಂದರೆ ತುಂಬಾ ವೀಕ್ ಆಗಿಬಿಟ್ಟಿದ್ದಾರೆ. ದೊಡ್ಡತ್ತೆ ನೋಡೋದಕ್ಕೆ ತುಂಬ ಬೇಜಾರಾಯಿತು. ಆದಷ್ಟು ಬೇಗ ಹುಷಾರಾಗಲಿ ಅಂತ ವಿಶ್ ಮಾಡ್ತೀನಿ ಸ್ನೇಹಿತರೆ. ಸಾನು ಒಂದು DIY ಮಾಡಿದ್ದಾಳೆ, ಹ್ಯಾಂಡ್ ವಾಶ್ ಮಾಡೋದಕ್ಕೆ. ಈ ಥರ ಜರ್ನಿ ಮಾಡಬೇಕಾದ್ರೆ ಲಿಕ್ವಿಡ್ ತೊಗೊಂಡು ಹೋಗೋದಕ್ಕಾಗೋದಿಲ್ವಲ್ಲ ಎಲ್ಲ ಕಡೆ, ಅದಕ್ಕೆ ಇವತ್ತು ನೋಡೋಣ ವರ್ಕ್ ಆಗುತ್ತಾ ಅಂತ. ಸಾನು ನೀನು ತೆಗೆದುಕೊಡೋ ಕೈಗೆ, ಅದಿಡು ಬ್ಯಾಗ್ ಒಳಗಡೆ. ನೋಡಿ ಹ್ಯಾಂಡ್ ವಾಶ್ಗೆ ಲಿಕ್ವಿಡ್ ಇದರಲ್ಲಿದೆ, ಪೇಪರ್ ಕವರಲ್ಲಿ. ಹಾಂ ಕೊಡು ಒಂದು. ಸ್ವಲ್ಪ ನೀರು. ಬೀಳಿಸ್ಬೇಡ ಸಾನು, ಅದ ಇಡು ಒಳಗಡೆ. ಬಂತಲ್ಲ, ಸಕ್ಸಸ್. ವೆರಿ ನೈಸ್. ಸೋಪ್ ಲಿಕ್ವಿಡ್ ಹಾಕಿದ್ಲ ಅದಕ್ಕೆ. ನೋಡಿ ಇಂಥ ಟೈಮಲ್ಲಿ ಲಿಕ್ವಿಡ್ ತೊಗೊಂಡೋಗೋದಕ್ಕಾಗೋದಿಲ್ಲ ಅಂದರೆ ಬ್ಯಾಗಲ್ಲಿ ಈ ಥರ DIY ಇಟ್ಕೊಳ್ಬೋದು. ಆಮೇಲೆ ಅದನ್ನ ಬಿಸಾಕಿ. ಸಕ್ಸಸ್. ಸಾನು ನೆನಪಿಂದ ಎತ್ಕೊಂಡು ಬಂದಿರೋದು. ನಾಲ್ಕದಿಂದ ಎತ್ಕೊಂಡು ಬಂದ್ರೆ ನಿಮಗೆ ಸೋಪ್ ಬೇಕಂದ್ರೆ ಅಂತ ನಾನು ಏನು ಕೇಳ್ತಾ ಈ ಥರ ಅಂತ ಗೊತ್ತಾಗಲಿಲ್ಲ. ವೆರಿ ನೈಸ್. ಇದನ್ನು ಹೇಗೆ ಮಾಡೋದು ಅಂತ ಮುಂದಿನ ವ್ಲಾಗ್ಸ್ಗಳಲ್ಲಿ ತೋರಿಸ್ತೀವಿ. ಈಗ ಸ್ನೇಹಿತರೆ ನಮ್ಮ ಮೈಸೂರಿನ ಟ್ರಿಪ್ ಇಲ್ಲಿಗೆ ಮುಕ್ತಾಯ. ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲಿಗಿರ್ಬೋದು ನೀವು ಗೆಸ್ ಮಾಡಿರ್ತೀರಾ, ಬಟ್ ಸ್ಟಿಲ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾಕೆ ಹೋಗ್ತಾ ಇದ್ದೀವಿ ಅಂತಲೂ ನಿಮಗೆ ತಿಳಿಸ್ತೀನಿ. ಸೊ ಇವತ್ತಿನ ವಿಡಿಯೋಲಿಗೆ ಎಂಡ್ ಮಾಡೋಣ. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ 1000 ಲೈಕ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್. ಬಾಯ್ ಬಾಯ್. ನಾನು ನಮ್ಮ ಕಾಫಿ ಮಾಡ್ತಾ ಇದ್ದೆ. ಹೌದು, ನಾನು ನೋಡೇ ಇಲ್ಲ.